ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ವಿತೌಟ್ ಕುಚ್ಚು ಸೆಮಿ ಬ್ರೈಡಲ್ ಡಿಸೈನು ಎರಡೆರಡು ಸ್ಟೆಪ್ಪಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿ ಇನ್ನೊಂದು ಸರ್ತಿ ಇನ್ನು 2 ಟೈಮ್ಸು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಅಥವಾ ಲಾಕ್ನ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ 4 ಟೈಮ್ಸ್ ಮಾಡಿ ಫಸ್ಟ್ 2 ಟೈಮ್ಸ್ ನಾವು ಲಾಕು, ಇದು 2 ಸರ್ತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಈ ರೀತಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೇರೆ ಥರ ಬೀಡ್ ಕೂಡ ಡಿಸೈನ್ ಬೀಡನ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಬೇರೆ ಶೇಪಲ್ಲಿ ಬೇಕಂದರೆ ಆ ಬೀಡ್ ಕೂಡ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಕಂಪಲ್ಸರಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೂ 2 ಸಿಂಗಲ್ ಕ್ರೋಶಾಗಳನ್ನ ಹಾಕಿ ಅಥವಾ ಲಾಕ್ಗಳನ್ನ ಹಾಕಿ ಟೋಟಲು 3 ಲಾಕ್ ಅಥವಾ 3 ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ. ಸೀರೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ಈಗ 6 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಈಗ ಆರ್ಚಿಗೆ ಇದು 3 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಕೂಡ ಆರ್ಚಿಗೋಸ್ಕರನೇ ಹಾಕ್ಕೊಳ್ಳೋದು. ಸೊ 1 2 3 4 5 6. ಸೊ 6 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗಡೆ ನಮ್ಮ ರೈಟ್ ಸೈಡಿಗೆ ಲಾಕ್ ಮಾಡ್ಕೋಬೇಕು. ಸೊ ಇದು ನಿಮಗೆ ಯು ಶೇಪಲ್ಲಿ ಬರಬೇಕು, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಸೇಮ್ ಅಗೇನ್ 6 ಚೈನ್ಸ್ನೇ ಹಾಕೋಣ. ಸೊ ಇಲ್ಲಿ ನೀವು ಇದನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಲಾಕ್ ಮಾಡ್ಕೋಬೋದು, ಇಲ್ಲ ನಾನು ಫ್ರಂಟ್ ಸೈಡಿಂದನೇ ತೋರಿಸ್ತೀನಿ ನೋಡಿ, ಆ ರೀತಿ ಆದರೂ ಲಾಕ್ ಮಾಡ್ಬೋದು. ಸೊ 6 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ನೀಡಲ್ನ ತೆಗೆದು ಈ ಸೈಡ್ 6 ಚೈನ್ಗಿಂತ ಮುಂಚೆ ಒಂದೇ ಲಾಕ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ಈ ರೀತಿ ದಾರ ತಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲ ನೀವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಲಾಕ್ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲಿನ ದಾರ ಸ್ವಲ್ಪ ಮೇಲೆ ಎತ್ತಿ ನೀಡಲ್ನ ತೆಗೆದು ಈ ಸೈಡ್ ಲಾಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ಈ ರೀತಿ ದಾರನ ತಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ ಸೈಡಿಂದ ಆದರೂ ಲಾಕ್ ಮಾಡ್ಕೊಳ್ಳಿ. ಸೊ 6 ಚೈನು ಮತ್ತು 3 ಚೈನ್ 2 ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ, ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಆರ್ಚ್ ದೊಡ್ಡದು ಬೇಕಂದರೆ ತ್ರಿಬಲ್ ಕ್ರೋಶಾ ಕಂಬ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ 5 ಡಬಲ್ ಕ್ರೋಶಾ ಕಂಬ ಮಾಡಬೇಕು. ನಾವು ಈಗೇನು ಇನ್ನೊಂದು 3 ಚೈನ್ ಹಾಕಿದ್ವಲ್ಲ ಬೇಸ್ ಲೈನ್ ಬಿಟ್ಟು ಬ್ಯಾಕ್ ಸೈಡಿಂದ ಹಾಕಬೇಕು ಅಥವಾ ಇಲ್ಲೇ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ 3 ಚೈನ್ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ 6 ಕಂಬ ಆಯಿತು. 6 ಕಂಬ ಆದಮೇಲೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶಾ. ಸೊ ಇಲ್ಲಿ ಈ ಸೈಡು 6 ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಫಸ್ಟು 5 ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಬೇಕು. ಅದಾದಮೇಲೆ ಈ ಸೈಡು 6 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ನಾವು ಫಸ್ಟ್ 5 ಯಾಕೆ ಮಾಡ್ತೀವಿ ಅಂದರೆ ಸೆಕೆಂಡ್ ಟೈಮ್ 3 ಚೈನ್ ಹಾಕ್ತೀವಲ್ಲ ಅದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ 5 ಕಂಬ ಮಾಡಬೇಕು. ಈ ಸೈಡು 6 ಕಂಬ ಮಾಡಬೇಕು. 6 ಕಂಬ ಆದಮೇಲೆ ಲಾಸ್ಟ್ ಒಂದು ಕಂಬನ ಈ ಲಾಕಿಗೆ ಮಾಡಬೇಕು. ಇದು 7ನೇ ಕಂಬ. ಸೊ ಲಾಸ್ಟ್ ಒಂದು ಕಂಬನ ಈ ಲಾಕಿಗೆ ಮಾಡಬೇಕು, ಅದು ಬೇಸ್ ಲೈನಾಗಿ ಆ್ಯಕ್ಟ್ ಆಗುತ್ತೆ. ಸೊ ನೀವು ಕಂಪೇರ್ ಮಾಡಿಕೊಂಡ್ರೆ ಈ ಸೈಡು ಕೂಡ ನಿಮಗೆ 7 ಕಂಬ ಆಗುತ್ತೆ. 3 ಚೈನ್ 2 5 ಚೈನು, ಸೊ 7, ಈ ಸೈಡ್ ಕೂಡ 7 ಆಯಿತು. ಸೊ ಸೇಮ್ ಕೌಂಟಲ್ಲೇ ಬರುತ್ತೆ. ಬಟ್ ಇಲ್ಲಿ ಈ ಕಡೆ ಡಬಲ್ ಕ್ರೋಶಾ ಕಂಬಗಳು ಬರುತ್ತೆ, ಈ ಸೈಡು 2 ಸರ್ತಿ 3 ಚೈನ್ ಬರುತ್ತೆ ಅಷ್ಟೇ. ಸೊ ಇಲ್ಲಿ ಲಾಕಿಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿದ್ಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡ್ಕೋಬೇಕು. ಸೊ ನಿಮಗಿದೆ ಇಷ್ಟೇ ಸಾಕು ಡಿಸೈನ್ ಅಂದರೆ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಕೊಂಡು ನೀವು ಬಿಡ್ಬೋದು, ಇಲ್ಲ ಬೇಕಂದರೆ ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಅದರ ಪಕ್ಕದಲ್ಲೇ ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. ನೀವು ಫಸ್ಟ್ 3 ಸಿಂಗಲ್ ಕ್ರೋಶಾ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಈ ಕಡೆಯೂ ಕೂಡ 3 ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಈ ರೀತಿ ಬೀಡ್ ಬೇಡ ಕುಚ್ಚು ಬೇಕು ಅಂದರೆ ನೀವು ಇಲ್ಲಿ 5 ಚೈನ್ಸ್ ಕೂಡ ಹಾಕೋಬೋದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ 2 ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು ಅಥವಾ ಲಾಕ್ನ ಮಾಡಬೇಕು. ಸಿಂಗಲ್ ಕ್ರೋಶಾ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಸೊ ಇದಾದಮೇಲೆ ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಆಮೇಲೆ 6 ಚೈನ್ಸ್ ಹಾಕ್ಕೊಳ್ಳೋಣ.
6 ಚೈನ್ ಹಾಕಿ ಇದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. ನಮ್ಮ ರೈಟ್ ಸೈಡಿಗೆ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಅದು ಯು ಶೇಪಲ್ಲಿ ಬರಬೇಕು. ಆರ್ಚಿಗೋಸ್ಕರ ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಅಗೇನ್ ಮತ್ತೆ 6 ಚೈನ್. ಸೊ ಇದನ್ನ ಬ್ಯಾಕ್ ಸೈಡಿಂದ ಆದರೂ ಲಾಕ್ ಮಾಡಿ ಅಥವಾ ಫ್ರಂಟ್ ಸೈಡಿಂದ ಆದರೂ ಲಾಕ್ ಮಾಡಿ. ಸೊ 6 ಚೈನ್ ಹಾಕಿ ನೀಡಲ್ನ ತಕ್ಕೊಂಡು ಈ ರೀತಿ ಈ ಸೈಡ್ 6 ಚೈನ್ಗಿಂತ ಮುಂಚೆ ಒಂದೇದಿರುತ್ತಲ್ಲ ಲಾಕು, ಅಲ್ಲಿಗೆ ನೀಡಲ್ ಹಾಕಿ ದಾರ ತಗೊಂಬರಬೇಕು. ಇದನ್ನು ದಾರ ತಂದು ಲಾಕ್ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಬೇಕು. ಮತ್ತು ನೀಡಲ್ ಮೇಲಿನ ದಾರ ತೆಗೆದು ಈ ಸೈಡ್ ಫಸ್ಟ್ ಲಾಕಿಗೆ ನೀಡಲ್ ಹಾಕಿ ಈ ರೀತಿ ದಾರ ತೊಗೊಂಡು ಬಂದು ಲಾಕ್ ಮಾಡಬೇಕು. ಸೊ ಈ ರೀತಿ ಆದರೂ ಲಾಕ್ ಮಾಡಿ, ಬ್ಯಾಕ್ ಸೈಡಿಂದ ಆದರೂ ಲಾಕ್ ಮಾಡಿ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಟೋಟಲಾಗಿ ಇಲ್ಲಿ 5 ಕಂಬನ ಮಾಡಬೇಕು. ನಾವು 3 ಚೈನ್ ಏನು ಹಾಕಿದ್ದೀವಲ್ಲ ಎರಡನೇ ಸರ್ತಿ, ಆ 3 ಚೈನ್ ಕೂಡ ಒಂದು ಕಂಬ. ಸೊ ಟೋಟಲಾಗಿ 6 ಕಂಬಗಳು ಆಯಿತು. ಈಗ ನೆಕ್ಸ್ಟ್ 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು. ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಈ ಸೈಡು 6 ಕಂಬಗಳನ್ನ ಮಾಡಬೇಕು. ಸೊ ಟೋಟಲ್ ಆ ಸೈಡ್ 6 ಕಂಬ, ಈ ಸೈಡ್ 6 ಕಂಬ. 6 ಕಂಬ ಆದಮೇಲೆ ಲಾಸ್ಟಲ್ಲಿ ಒಂದು ಲಾಕಿಗೆ ಒಂದು ಕಂಬನ ಮಾಡಬೇಕು. ಅಂದರೆ ನಿಮಗಿದು ಬೇಸ್ ಲೈನಾಗಿ ಆ್ಯಕ್ಟ್ ಆಗುತ್ತೆ. ಇದು ಅದೇ ರೀತಿ ಕಂಬ ಅಲ್ಲ. ಸೊ ಕಂಬ ಮಾಡ್ಕೊಂಡ್ಮೇಲೆ ಲಾಕಿಗೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡ್ಕೊಂಡು ಒಂದು ಸತಿ ಲಾಕ್ ಮಾಡಿ, ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೂ 2 ಟೈಮ್ಸು ಲಾಕ್ ಮಾಡಿ ಅಥವಾ 2 ಸಿಂಗಲ್ ಕ್ರೋಶಗಳನ್ನ ಹಾಕಿ. ಸೊ ನೀವು ಬೇಕಂದರೆ ಇಲ್ಲಿ ಕುಚ್ಚು ಕೂಡ ಕಟ್ಕೊಂಡು ಬಿಟ್ಕೋಬೋದು ಇಷ್ಟೇ ಡಿಸೈನ್ನ. ಇಲ್ಲಾಂದರೆ ಈಗ ಸೆಕೆಂಡ್ ಸ್ಟೆಪ್ ಹಾಕಿ ತೋರಿಸ್ತೀನಿ, ಆ ರೀತಿ ಕೂಡ ಕಟ್ಬೋದು. ನೀವಿಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಯಾವ್ದು ಬೇಕಾದರೂ ಬೀಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಹಾಕ್ಕೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ಗೆ ಅಪೋಸಿಟ್ ಕಲರ್ ತೊಗೋತಾ ಇದ್ದೀನಿ. ಸೀರಿಯಲ್ ನೀವು ಯಾವ ಕಲರ್ ಇರುತ್ತೆ ಆ ಕಲರ್ ದಾರನ 6 ಎಳೆ ದಾರ ತೊಗೊಳ್ಳಿ. ಫಸ್ಟ್ ಏನು ಲಾಕ್ ಇರುತ್ತೆ ಅಲ್ಲ ಆ ಲಾಕಿಗೆ ಒಂದು ಸತಿ ಈ ಸೆಕೆಂಡ್ ಸ್ಟೆಪ್ಪಲ್ಲಿರೋ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳಿ. ಸೊ ಟೋಟಲಾಗಿ 3 ಟೈಮ್ಸು ಲಾಕ್ ಮಾಡ್ಕೋಬೇಕು. ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಸತಿ ಲಾಕ್ ಮಾಡಿದ್ಮೇಲೆ ಸೆಕೆಂಡ್ 2 ಹೋಲ್ ಗ್ಯಾಪ್ ಇರುತ್ತೆ. ಸೊ 2 ಹೋಲ್ ಗ್ಯಾಪ್ ಒಂದೊಂದು ಸತಿ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ ಥ್ರೆಡ್ ಇದೆ ನೋಡಿ, ಬೀಡ್ ಲಾಕ್ ಮಾಡಿದರೆ ಈ ರೀತಿ ಥ್ರೆಡ್ ಬರುತ್ತೆ. 6 ಎಳೆ ದಾರ ಇರುತ್ತೆ, ಅದ್ರ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಈ 3 ದಾರನ ಒಂದು ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಬೀಡ್ ಹಿಂದ್ಗಡೆ ಇರೋ ದಾರದ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಆಗುತ್ತೆ. ಸೊ 3 ದಾರನ ಒಂದೇ ಸರ್ತಿ ತೆಗಿಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ನೀವು ಇಲ್ಲಿ ಬೇಕಂದರೆ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲಿ ಕುಚ್ಚು ಕಟ್ತೀನಿ ಅಂದರೆ ನೀವು ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಕಟ್ಬೋದು. ನಾನು ಇಲ್ಲಿ ಯಾವುದೇ ರೀತಿಯ ಕುಚ್ಚು ಕಟ್ತಾ ಇಲ್ಲ, ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಬರಲಿ ಡಿಸೈನು ಅಂತ ಹೇಳಿ. ಸೊ ಟೋಟಲಾಗಿ ನಾನಿಲ್ಲಿ 7 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ನೀವು ಬೀಡು ಚಿಕ್ಕದು ಅಥವಾ ದೊಡ್ಡದು ತೊಗೊಂಡಿದ್ರೆ ಇಲ್ಲಿ ಕಂಬಗಳು ಅಥವಾ ಹಾಫ್ ಡಬಲ್ ಕ್ರೋಶೆಗಳು ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಇಷ್ಟು ಬೀಡ್ಗೆ 7 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ತಾಯಿದ್ದೀನಿ. ಸೊ 7 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ 3 ಲಾಕ್ ಇದ್ದಾವಲ್ಲ ಅದರ ಮಧ್ಯದಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದು ಮಧ್ಯದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನಿಮಗೊಂದು ಪುಟ್ಟ ಆರ್ಚ್ ಬರುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ 2 3 ಚೈನ್ಸ್ ಇದ್ದಾವೆ ನೋಡಿ, ಒಂದು ಫ್ರಂಟ್ ಸೈಡಿಂದ ಒಂದು ಬ್ಯಾಕ್ ಸೈಡ್ ಅಂತ ಹೇಳಿ ಮತ್ತೆ ಫ್ರಂಟ್ ಸೈಡಿಂದ ಹಾಕಿರ್ತೀವಲ್ಲ. ಸೊ 2 ಟೈಮ್ಸ್ 3 ಚೈನ್ ಇರುತ್ತಲ್ಲ ಅದರ ಮೇಲೆ ಅಲ್ಲಿ ಗ್ಯಾಪ್ ಇರುತ್ತೆ 2 3 ಚೈನ್ ಮಧ್ಯೆ, ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 3 ದಾರನ ಮತ್ತೆ ಒಂದು ಮಾಡಬೇಕು. ಅಂದರೆ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನೇ ಹಾಕಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ. ನಾವೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ ಅದರ ಹೋಲ್ ಗ್ಯಾಪ್ ಇರುತ್ತೆ. ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 3 ದಾರನ ಒಂದು ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಹೋಗಬೇಕು. ಯಾವುದೇ ರೀತಿಯ ಹೋಲ್ ಗ್ಯಾಪ್ನ ಮಿಸ್ ಮಾಡಬೇಡಿ. ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಬೇಕು, ಆ ಹೋಲ್ಗೆ ಹೋಗಿ ದಾರ ತಂದು 3 ದಾರ ಒಂದು ಮಾಡಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಈ 2 ಚೈನ್ ಇದೆಯಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ ಹಾಕಿ ಅದೇ 2 ಚೈನ್ ಸ್ಪೇಸ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಒಂದು ಪುಟ್ಟ ಪಿಕೌಟ್ ಆಗುತ್ತೆ. ಮತ್ತು 3 ಚೈನ್ ಹಾಕಬೇಕು. ಮತ್ತು ಅದೇ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಮತ್ತು 2 ಚೈನ್ ಒಳಗಡೆ ಲಾಕ್ ಮಾಡಬೇಕು.
ಸೊ ಇದೇ ರೀತಿ 3 ಪಿಕಾಟ್ಗಳನ್ನ ಆ 2 ಚೈನ್ ಗ್ಯಾಪ್ ಒಳಗಡೆ ಮಾಡಬೇಕು. ಸೊ 3 ಪಿಕಾಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ ಮತ್ತೆ ಅಲ್ಲಿ ಡಬಲ್ ಕುಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 3 ದಾರ 1 ಮಾಡಬೇಕು. ಮತ್ತು ಇದೇ ರೀತಿ ಈ ಸೈಡು ಕೂಡ ಹಾಫ್ ಡಬಲ್ ಕುಶಗಳನ್ನ ಮಾಡಿಕೊಂಡು ಹೋಗಬೇಕು. ನೀವು ಬೇಕಂದರೆ ಇಲ್ಲಿ ಸಿಂಗಲ್ ಕುಶಗಳನ್ನೂ ಕೂಡ ಮಾಡ್ಕೋಬೋದು. ಸೊ ಈ ಸೈಡು 6 ಹಾಫ್ ಡಬಲ್ ಕುಶ, 3 ಪಿಕಾಟು, 6 ಹಾಫ್ ಡಬಲ್ ಕುಶ ಮಾಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಸೊ 6 ಬರುತ್ತೆ, ಈ ಸೈಡ್ 6 ಈ ಸೈಡ್ 6 ಬರುತ್ತೆ. ಸೊ ನೀವು ಪಿಕಾಟ್ ಬದಲಿ ಅಲ್ಲಿ ಕೂಡ ಸಿಂಗಲ್ ಕುಶಗಳನ್ನ ಮಾಡ್ಕೋಬೋದು, ಇಲ್ಲ ಬೇರೆ ಡಿಸೈನ್ ಕೂಡ ಮಾಡ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ ಮಧ್ಯದ ಸಿಂಗಲ್ ಕ್ರೋಶ ಅಥವಾ ಮಧ್ಯದ ಲಾಕ್ ಇರುತ್ತಲ್ಲ, 3 ಲಾಕಲ್ಲಿ ಆ ಮಧ್ಯದ ಲಾಕಿಗೆ ಲಾಕ್ ಮಾಡಬೇಕು. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ ಇರುತ್ತಲ್ಲ ದಾರ, ಆ ದಾರದೊಳಗಡೆ ನೀಡಲ್ ಹಾಕಿ ದಾರ ತಂದು 3 ದಾರ 1 ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲೂ ಕೂಡ 7 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಸೊ ನಿಮ್ಮದು ಬೀಡ್ ಹೆಚ್ಚು ಕಡಿಮೆ ನೋಡಿಕೊಂಡು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀರಲ್ಲ ಫಸ್ಟ್ ಬೀಡ್ಗೆ ಅಷ್ಟೇ ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಿ. ಸೊ 7 ಹಾಫ್ ಡಬಲ್ ಕ್ರೋಶ ಮಾಡಿದ ಮೇಲೆ ಇಲ್ಲಿ ಮಧ್ಯದ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು. ಆ ಮಧ್ಯದ ಸಿಂಗಲ್ ಕ್ರೋಶಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಈಗ ಮತ್ತೆ ಬಿಗ್ ಆರ್ಚ್ ಮಾಡೋಣ. ಸೊ ಅದಕ್ಕೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 2 3 ಚೈನ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಥವಾ ಹೋಲ್ ಗ್ಯಾಪ್ ಇರುತ್ತೆ ಒಂದು ಸ್ವಲ್ಪ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ 1 ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಸೇಮ್ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 3 ದಾರ 1. ಸೊ ಇದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ. ಸೊ 6 ಹಾಫ್ ಡಬಲ್ ಕ್ರೋಶ ಮಾಡಿದ ಮೇಲೆ 2 ಚೈನ್ ಒಳಗಡೆ ಒಂದು ಸತಿ ಲಾಕ್, ಅದಾದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದೇ 2 ಚೈನ್ಗೆ ಲಾಕ್ ಮಾಡಬೇಕು. ಆ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. ಆ 2 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಸೊ ನಿಮಗೆ ಇಲ್ಲಿ 3 ಪಿಕಾಟ್ಸ್ ಹಿಡಿಸಲ್ಲ ಅಂದರೆ 2 ಕೂಡ ಹಾಕ್ಕೊಳ್ಳಿ, ಇಲ್ಲ 3 ಬೇಕಂದರೆ ನೀವು ಫಸ್ಟೇ 3 ಚೈನ್ನ ಹಾಕ್ಕೊಳ್ಳಿ ಅಲ್ಲಿ ಬೇಕಂದರೆ, ಇಲ್ಲ ಇದೇ ರೀತಿ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತೆ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಕಂಟಿನ್ಯೂ ಈ ಸೈಡು ಕೂಡ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು. ಸೊ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಡಬಲ್ ಕ್ರೋಶಗಳನ್ನ, ಆವಾಗ ನಿಮಗಿಲ್ಲಿ ಈ ಸೈಡ್ 6 ಈ ಸೈಡ್ 6 ಬರೋದಿಲ್ಲ. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾನು ಎಷ್ಟು ಕೌಂಟ್ ಹೇಳಿದ್ದೀನಲ್ಲ ಅಷ್ಟೇ ಕೌಂಟಲ್ಲಿ ಮಾಡ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಮಧ್ಯದ ಹೋಲ್ ಗ್ಯಾಪಿಗೆ ಅಥವಾ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಬೇಕು ಡಿಸೈನ್ನ. ನೀವು ಬೇಕಂದರೆ ಇಲ್ಲಿ ಪೆಟಲ್ಸ್ ಬದಲಿ ಇದು ಪಿಕಾಟ್ಸ್ ಏನು ಹಾಕಿದ್ದೀನಲ್ಲ ಅಲ್ಲಿ ಕೂಡ ಕುಚ್ಚು ಕಟ್ಕೋಬೋದು, ಇಲ್ಲ ಈ ಬೀಡ್ ಕೆಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಅಲ್ಲಿ ಕೂಡ ಕುಚ್ಚು ಕಟ್ಕೋಬೋದು. ಸೊ ಪೂರ್ತಿ ಡಿಸೈನು ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಪಿಕಾಟ್ಸ್ಗಳನ್ನೇ ಹಾಕಿ ಅದೇ ತುಂಬ ನೀಟಾಗಿ ತುಂಬ ಸ್ಟಿಫಾಗಿ ಕಾಣಿಸ್ತಾ ಇದೆ. ಆ ಬೀಡ್ ಬೇಕಂದರೆ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿ 5 ಚೈನ್ ಹಾಕಿ ಕುಚ್ಚು ಕೂಡ ಕಟ್ಕೋಬೋದು. ಸೊ ನಿಮಗೆ ಡಿಸೈನ್ ಯಾವ ರೀತಿ ಬೇಕು ನೀವು ಆ ರೀತಿ ಕನ್ವರ್ಟ್ ಮಾಡ್ಕೋಬೋದು. ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಲ್ಲ ರೀತಿಯ ಸೀರೆಗೂ ಮ್ಯಾಚ್ ಆಗುತ್ತೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.